ಹೋರಾಟನ ಕೈ ಬಿಟ್ಬಿಡು, ನಿನ್ನ ಕೈ ಬಿಸಿ ಮಾಡೋಕ್ಕೆ ನನಗೆ ಗೊತ್ತು, ನಿನಗೆ ಬ್ಯಾಕ್ ಸಪೋರ್ಟ್ ಏನು ಬೇಕಾದ್ ನಾನು ಮಾಡ್ತೀನಿ, ಇಂಥದ್ದೆಲ್ಲ ವಿಚಾರಗಳು ಬಂದಾಗ ಏನು ಥಾಟ್ ಜನ್ರೇಟ್ ಆಗ್ತಿತ್ತು ನಿಮ್ಮ ಮನಸ್ಸಲ್ಲಿ? ಏನು ಬರ್ತಿತ್ತು ಮೇಡಮ್? ಈಗ ಯಾರೇ ಆಗ್ಬೋದು, ಯಾವುದೇ ಒಂದು ವ್ಯಕ್ತಿ ಆಗ್ಬೋದು ಮೇಡಮ್. ಈಗ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಹೋರಾಟ ಮಾಡ್ತೀನಿ ನಾನು, ದೇವನಹಳ್ಳಿ ಏರ್ಪೋರ್ಟ್ ಹತ್ರ. ಅಲ್ಲಿ ಒಂದೊಂದು ಅಡಿಗೆ ಒಂದೊಂದು ಕೋಟಿ ಕೋಟಿ ಬೆಲೆ ಬಾಳುತ್ತೆ ಜಮೀನು. ಏರ್ಪೋರ್ಟಿಂದ ಕೇವಲ 2 ನಿಮಿಷ ಆ ಲ್ಯಾಂಡಿಂದ ಏರ್ಪೋರ್ಟ್ಗೆ. ಈ ಲ್ಯಾಂಡ್ನ ಒಬ್ಬ ದುಡ್ಡಿರೋಂಥ ದೊಡ್ಡ ವ್ಯಕ್ತಿ ಕಾಂಪೌಂಡ್ ಹಾಕಿರ್ತಾನೆ. ಯಾರಾದರೂ ಆ ವಿಚಾರದಲ್ಲಿ ಏನಾದರೂ ವಾಯ್ಸ್ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರ ಮೇಲೆ ಹಲ್ಲೆ ಮಾಡಿಸೋವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇರ್ತಾನೆ. ಹಂದ್ರಹಳ್ಳಿ ಅಂತ ಹೇಳ್ಬಿಟ್ಟು ಗ್ರಾಮ. ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ನಮ್ಮ ಮನೆ ಹತ್ರ ಬಂದು, ಸರ್ ಇದು ಹೋರಾಟ ಮಾಡಲೇಬೇಕು ಸರ್, 250 ಜನ ಬಡವರು ಇದ್ದಾರೆ, 10 ಎಕರೆ ಜಮೀನಿದೆ, ಸುಮಾರು 125 ಕೋಟಿ ಬೆಲೆ ಬಾಳುವಂಥ ಜಮೀನು, ಏನಾದರೂ ಮಾಡಿ ಜಮೀನು ಉಳಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳ್ತಾರೆ. ನಾನು ತಹಸೀಲ್ದಾರ್ ಅವ್ರನ್ನ ಮೀಟ್ ಆಗಿ, ನೋಡ್ರಿ 3 ದಿನ ನಿಮ್ಗೆ ಸಮಯ, 3 ದಿನದಲ್ಲಿ ನೀವು ಜಮೀನು ಬಿಡಿಸ್ಕೊಟ್ಟಿಲ್ಲ ಅಂದರೆ ನಾನು ಹೋರಾಟ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. 3 ದಿನ ಬಿಡಿಸಲ್ಲ, ಯಾರು ತಹಸೀಲ್ದಾರ್ ಬಿಡಿಸಲ್ಲ. ನಾನೇನು ಮಾಡ್ತೀನಿ, ಪೆಂಡಲ್ ಹಾಕ್ಕೊತೀನಿ, ಕುತ್ಕೊತೀನಿ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಆಫೀಸರ್ಸ್ ಬಂದಿಲ್ಲ. ನಾನು ಅಂದೆ ಗ್ರಾಮಸ್ಥರಿಗೆ, ಹೆಣ್ಮಕ್ಳೆಲ್ಲ ಇದ್ರು, ಎಲ್ಲರೂ ಹುಡುಗರು ಇದ್ರು, ಎಲ್ಲರೂ ಇದ್ರು, ಗ್ರಾಮಸ್ಥರು ಪೂರ್ತಿ ಇದ್ರು. ಇಲ್ಲಿಂದ ಹೋರಾಟ ಮುಗಿದು ಈ ಜಮೀನು ಬಂದು ಸರ್ವೆ ಮಾಡಿಸಿ ಅವ್ರು ನಿಮ್ಗೆ ಕೊಟ್ಟು 250 ಜನಕ್ಕೂ ನಿವೇಶನಗಳು ಸೈಟ್ಗಳು ಕೊಟ್ಟೋ ತನಕ ನಾನಿಲ್ಲಿ ಕುತ್ಕೊತೀನಿ, ನನ್ನ ಜೊತೆ ಕುತ್ಕೊಳ್ಳೋದಕ್ಕೆ ನೀವು ರೆಡಿನಾ ಅಂತ ಹೇಳ್ಬಿಟ್ಟು ಕೇಳಿದೆ. ನಾವು ರೆಡಿ ಅಂದರು. ಮೇಡಮ್ ಡಿಸೆಂಬರ್ ಎಷ್ಟು ಚಳಿ ಅಂದರೆ ಮಳೆ ಬಿದ್ದಂಗೆ ಬೀಳ್ತೈತಿ, ಚಳಿ ಮಂಜು ಆದರೂ ಪರವಾಗಿಲ್ಲ ಅಂತ 4 ಡೇಸ್ ಅಲ್ಲೇ ಕೂತ್ಕೊಂಡು ತಹಸೀಲ್ದಾರು ಬರೋ ತನಕ ಬಿಟ್ಟಿಲ್ಲ. ತಹಸೀಲ್ದಾರ್ ಬಂದು ಸರ್ವೆ ಮಾಡ್ದ, ಆ ವ್ಯಕ್ತಿ ಯಾರಿದ್ದಾರೆ ಅವ್ರೇನಾದ್ರು ದೌರ್ಜನ್ಯ ಮಾಡಿದ್ರೆ ಅವ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. 10 ಎಕರೆ ಜಮೀನು ಬಿಡಿಸ್ತಾರೆ, 250 ಜನ ಕೊಡ್ತಾರೆ. ಅವತ್ತು ಫಸ್ಟ್ ಡೇ ನನಗೆ ಬರೋಂಥ ಆಫರು 25 lakhs. ಇದರಲ್ಲಿ 25 ಲಕ್ಷ ಕೊಡ್ತೀವಿ, ಎದ್ದೇಳ್ಬಿಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. 25 ಲಕ್ಷ ಒಂದು ನನಗೆ ಗೊತ್ತಿರೋ ಥರ ಮೇಡಮ್, ನನಗೂ ಸುಮಾರು ಜನ ದುಡ್ಡು ಕೊಡ್ತಾರೆ. ಅಂದರೆ ನಮ್ಮದೇ ಸ್ವಲ್ಪ ನಮ್ಮನ್ನು ಇಷ್ಟಪಡೋಂಥವ್ರು ಜಾಸ್ತಿ ಜನ ಮನೆಗೆ ಬಂದು ಎಷ್ಟು ಬೇಕೋ ಅಷ್ಟು ಅನುಕೂಲ ಮಾಡ್ತಾ ಇರ್ತಾರೆ. ನೀನು ಏನು ಬೇಕೋ ನೀನು ಇದು ಮಾಡು, ನಾನು ಪ್ರತಿಯೊಂದು ನನಗೆ ಕೊಡೋವಂಥದ್ದು ನನ್ನ ಫ್ಯಾನ್ಸೇ ಕೊಡೋದು. ಪ್ರತಿಯೊಂದು ದುಡ್ಡು ಖರ್ಚಾಗ್ಬಿಡುತ್ತೆ. ಅದೇ ಇವತ್ತು ಆ ಗ್ರಾಮದಲ್ಲಿ 250 ಮನೆ ಕಟ್ಕೊತಾ ಇದ್ದಾರೆ ಅಂದರೆ ಬದುಕ್ತಾ ಇದ್ದಾರೆ ಅವರೆಲ್ಲ. ಒಂದು ಸೈಟ್ ಮೇಡಮ್, ಈಗ ಒಂದು ಸೈಟು ಕನಿಷ್ಠ ಪಕ್ಷ 25 ಲಕ್ಷ, ಇನ್ನೊಂದು 10 ವರ್ಷಕ್ಕೆ 1 ಕೋಟಿ ಆಗುತ್ತೆ. 250 ಜನಕ್ಕಂದ್ರೆ ಕೋಟಿ 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 ಆಗುತ್ತೆ. ಅವ್ರು ಇರೋಷ್ಟು ದಿನ ನಮ್ಮ ಹೆಸರು ಇದು ಮಾಡ್ತಾರೆ. ನಮಗೆ ಪರವಾಗಿಲ್ಲ, ಹೆಂಗಿದ್ರು ಓಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.